ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರುನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಇಷ್ಟೋ ವಿಶಿಷ್ಟಶಿಷ್ಟೇಷ್ಟಶಿಖಂಡಿ ನಹುಷೋ ವೃಷಃ ಕ್ರೋಧಃ ಕ್ರೋಧವತ್ಕರ್ತ ವಿಶ್ವಬಾಹುರ್ಮಹೀಧರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ದಿನ ವೃಷಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಕ್ರೋಧ ಎಂಬುವಂಥ ಭಗವಂತನ ನಾಮ. ಬೃಹತಿ ಸಹಸ್ರದಲ್ಲೇನೋ ಕ್ರೋಧಜ್ಞ ಅಂತ ಇದೆ, ಇಲ್ಲಿ ಕ್ರೋಧ ಅಂತ ಇದೆ. ಆದರೆ ಎರಡು ಒಂದೇ ಅರ್ಥ. ಕ್ರೋಧ ಅಂದರು ಕ್ರೋಧಜ್ಞ ಅಂದರು ಕ್ರೋಧವನ್ನು ಪರಿಹರಿಸುವವನು ಅಂತ ಅರ್ಥ ಆದ ಕಾರಣ ತೊಂದರೆ ಇಲ್ಲ. ಇನ್ನು ಕ್ರೋಧಂ ಹಂತಿ ಪರಿಹರತೀತಿ ಕ್ರೋಧ ಅಂತ ಹೆಸರು. ಕ್ರೋಧವನ್ನು ಪರಿಹಾರ ಮಾಡುವವನಾದ ಕಾರಣ ಭಗವಂತನಿಗೆ ಕ್ರೋಧ ಅಂತ ಹೆಸರು. ಇಲ್ಲಿ ಕ್ರೋಧ ಇದು ಹೇಗೆ ಬರುತ್ತೆ, ಕ್ರೋಧ ಯಾವುದರಿಂದ ಹುಟ್ಟತ್ತೆ ಅಂತ ಹೇಳಿದರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಈ ಕ್ರೋಧವು ಪ್ರಕೃತಿಯ ರಜೋಗುಣದಿಂದ ಉಂಟಾಗುತ್ತೆ ಮತ್ತು ಅಸುರ ಅಶುಭೇಶ್ವೇವ ಕಾಮಾದೇರಭಿಮಾನಿನಃ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕವಾಕ್ಯವನ್ನು ಹೇಳ್ತಾರೆ ಮತ್ತು ಅದೇ ಗೀತಾ ತಾತ್ಪರ್ಯದಲ್ಲಿ ಅದೇ ಬ್ರಹ್ಮತರ್ಕವಾಕ್ಯ ಅಖಿಲ ಪ್ರೇರಕೋ ವಿಷ್ಣು ತದವಾಂತರ ಅಸುರಾಹ ಅಂತೇಳಿ. ರಜೋಗುಣಗಳು ಪ್ರಕೃತಿ ನಮಗೆಲ್ಲರಿಗೂ ಗೊತ್ತಿದ್ದಂತೆ ತ್ರಿಗುಣಾತ್ಮಕವಾದದ್ದು, ಸತ್ವರಜಸ್ತಮೋ ಗುಣಾತ್ಮಕವಾದದ್ದು. ಕ್ರೋಧವು ರಜೋಗುಣದಿಂದ ಉಂಟಾಗುತ್ತೆ, ಹುಟ್ಟತ್ತೆ ಅಂತಾಯಿತು. ರಜೋಗುಣದಿಂದ ಹುಟ್ಟತ್ತೆ ಮತ್ತು ಆ ರಜೋಗುಣದಿಂದ ಕ್ರೋಧವು ಉಂಟಾಗುವಂತೆ ಕ್ರೋಧ ಅಭಿಮಾನಿ ಅಸುರನು ಪ್ರೇರಣೆ ಮಾಡ್ತಾನೆ. ಈ ಅಸುರನು ಅವಾಂತರ ಪ್ರೇರಕನಷ್ಟೇ. ಅಂದರೆ ರಜೋಗುಣದಿಂದ ಕ್ರೋಧ ಉಂಟಾಗಬೇಕು ಅಂತೇಳಿ ಆ ರಜೋಗುಣಾಭಿಮಾನಿ ಅಸುರ ಪ್ರೇರಣೆ ಮಾಡ್ತಾನೆ. ಆದರೆ ಅವನು ಅವಾಂತರ ಪ್ರೇರಕನಷ್ಟೇ ಹೊರತು ಪ್ರಧಾನ ಪ್ರೇರಕನು ಭಗವಂತನೇ ಆಗಿದ್ದಾನೆ.
ಅಂತ ಹೇಳ್ತಾ ಇದ್ದಾರೆ. ಮತ್ತು ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ. ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ಈ ಅಭಿಪ್ರಾಯದಿಂದಲೇ ರಜೋಗುಣದಿಂದ ಹುಟ್ಟುವ ಧರ್ಮಗಳೆಲ್ಲವೂ ತನ್ನ ಪ್ರಯುಕ್ತ ಅಂದರೆ ನನ್ನಿಂದಲೇ, ಭಗವಂತ ಹೇಳ್ತಾ ಇದ್ದಾನೆ, ನನ್ನಿಂದಲೇ ಉಂಟಾಗತ್ತೆ ಎಂದು ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಸಾಧೂನಾಂ ಕ್ರೋಧಂ ಹಂತಿ ಇತಿ ಕ್ರೋಧ. ಸರಿ, ಇಲ್ಲಿ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಈ 2, 3, 4, 5 ಈ 4 ಪ್ರಮಾಣಗಳು ನಮಗೇನು ಹೇಳ್ತಾ ಇದೆ? ಕ್ರೋಧ ಅಂದರೆ ಸಿಟ್ಟು, ಕೋಪ, ಒಂದಲ್ಲಿ ನಮಗೆ ಇದೇ ಆಗಬೇಕು, ಇದು ಆಗಬಾರದು ಎಂಬ ದುರಾಗ್ರಹ. ಈ ಕ್ರೋಧ ಪ್ರಕೃತಿಯಲ್ಲಿರುವ ರಜೋಗುಣದಿಂದ ಉಂಟಾಗುತ್ತೆ. ರಜೋಗುಣ ಅದಕ್ಕೆ ಒಂದು ಆಕ್ಟಿವೇಟ್ ಮಾಡೋರು ಬೇಕು. ಹಾಗೆ ನಮ್ಮಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದು ನಮ್ಮ ಒಳ್ಳೆಯ ಕೆಲಸಗಳಿಗೆ ಅವರು ಹೇಗೆ ಪ್ರೇರಕರಾಗಿರ್ತಾರೋ ಹಾಗೆ ನಮ್ಮಲ್ಲಿ ಇರುವ 24 ತತ್ವಾಭಿಮಾನಿ ದೈತ್ಯರು ಇದ್ದು ಆ ಕೆಟ್ಟ ಕೆಲಸಗಳು ಮಾಡಲಿಕ್ಕೆ ಅವರು ಪ್ರೇರಕರಾಗಿರ್ತಾರೆ. ರಜೋಗುಣದಿಂದ ಕ್ರೋಧ ಉಂಟಾಗಬೇಕು ಅಂತ ಹೇಳಿದರೆ ಆ ರಜೋಗುಣದಿಂದ ಕ್ರೋಧ ಉಂಟಾಗುವಂತೆ ಆ ಅಭಿಮಾನಿ ಅಸುರ ಪ್ರೇರಣೆ ಮಾಡ್ತಾನೆ. ಹಾಗೆ ಒಳ್ಳೆಯ ಕೆಲಸಗಳು ತತ್ವಾಭಿಮಾನಿ ದೇವತೆಗಳು ಪ್ರೇರಣೆ ಮಾಡ್ತಾರೆ. ಆದರೆ ತತ್ವಾಭಿಮಾನಿ ದೇವತೆಗಳಾಗಲಿ ತತ್ವಾಭಿಮಾನಿ ಅಸುರರಾಗಲಿ ಇಬ್ಬರೂ ಕೂಡ ಅಸ್ವತಂತ್ರರು. ಅವರು ಕೇವಲ ಅವಾಂತರ ಪ್ರೇರಕರಷ್ಟೇ ಹೊರತು ಪ್ರಧಾನ ಪ್ರೇರಕನು ಭಗವಂತನೇ ಆಗಿದ್ದಾನೆ. ಕೆಟ್ಟ ಕೆಲಸವಾಗಲಿ ಒಳ್ಳೆಯ ಕೆಲಸವಾಗಲಿ ಎಲ್ಲವೂ ಕೂಡ ಆ ಅಸುರರಿಗೆ ಕೆಟ್ಟ ಕೆಲಸಗಳನ್ನು ಪ್ರೇರಣೆ ಮಾಡು ಅಂತ ಭಗವಂತ ಅವರಿಗೆ ಪ್ರೇರಣೆ ಕೊಟ್ಟರೆ ಅವರು ನಮಗೆ ಕೆಟ್ಟ ಕೆಲಸಗಳು ಮಾಡು ಅಂತ ಪ್ರೇರಣೆ ಕೊಡ್ತಾರೆ. ಹಾಗೆ ತತ್ವಾಭಿಮಾನಿ ದೇವತೆಗಳಿಗೆ ಇವನಿಗೆ ಒಳ್ಳೆಯ ಕೆಲಸ ಮಾಡು ಅಂತ ಪ್ರೇರಣೆ ಕೊಡು ಅಂತ ಅವರು ಪ್ರೇರಣೆ ಮಾಡಿದರೆ ಭಗವಂತ ಅವರಿಗೆ, ಅವರು ನಮಗೆ ತತ್ವಾಭಿಮಾನಿ ದೇವತೆಗಳು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡ್ತಾರೆ. ಅದೇ ಹೇಳ್ತಾ ಇದ್ದಾರೆ ಕೊನೆಗೆ, ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಶ್ಚಯೇ ರಾಜಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ. ಸಾತ್ವಿಕ ಭಾವನೆಗಳು, ರಾಜಸ ಭಾವನೆಗಳು, ತಾಮಸ ಭಾವನೆಗಳು ಎಲ್ಲವೂ ಕೂಡ ನನ್ನಿಂದಲೇ ಉಂಟಾಗತ್ತೆ. ಅದರಿಂದ ಬರುವ ಧರ್ಮಗಳೆಲ್ಲವೂ ಸಾತ್ವಿಕತನದಿಂದ ಬರೋ ಒಳ್ಳೆಯ ಕೆಲಸಗಳು, ರಜೋಗುಣದಿಂದ ಬರೋ ಮಿಶ್ರಮ ಕೆಲಸಗಳು, ತಮೋಗುಣದಿಂದ ಮಾಡೋ ಕೆಟ್ಟ ಕೆಲಸಗಳು ಇವೆಲ್ಲವೂ ಕೂಡ ನನ್ನಿಂದಲೇ ಉಂಟಾಗತ್ತೆ. ಹಾಗೆ ರಜೋಗುಣದಿಂದ ಉಂಟಾಗುವ ಧರ್ಮವೂ ಕೂಡ ನನ್ನಿಂದಲೇ ಉಂಟಾಗುವಂಥದ್ದು ಅಂತ ಗೀತೆಯಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನು ಸಾಧೂನಾಂ ಕ್ರೋಧಂ ಹಂತಿ ಇತಿ ಕ್ರೋಧ. ಈ ಭಗವಂತನಿಂದಲೇ ಈ ಕ್ರೋಧ ಉಂಟಾಗುತ್ತೆ. ಆ ಭಗವಂತನಿಂದಲೇ ಉಂಟಾದ ಕ್ರೋಧವನ್ನು ಅವನೇ ಪರಿಹಾರ ಮಾಡ್ತಾನೆ. ಯಾರ ಕ್ರೋಧವನ್ನು ಪರಿಹಾರ ಮಾಡ್ತಾನೆ? ಸಾಧು ಸಜ್ಜನರ ಭಕ್ತರ ಕ್ರೋಧವನ್ನು ವಿಶೇಷವಾಗಿ ಪರಿಹಾರ ಮಾಡ್ತಾನೆ. ಈ ಕ್ರೋಧ ಎಂಬುದು ಅರಿಷಡ್ವರ್ಗಗಳಲ್ಲಿ ಒಂದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಅರಿಷಡ್ವರ್ಗಗಳು ಇದು 6 ಶತ್ರುಗಳು ನಮ್ಮೊಳಗೇ ಇರುತ್ತೆ. ನಮಗೆ ಬಹಿಶತ್ರುಗಳಕ್ಕಿಂತ ಅಂತಃಶತ್ರುಗಳು ಬಹಳ ತೊಂದರೆ ಮಾಡ್ತಾರೆ. ಅವರೇ ಬಹಳ ಡೇಂಜರಸ್. ಅದಕ್ಕೆ ಮನೆಗಳ್ಳನನ್ನು ಮಹೇಶ್ವರನು ಹಿಡಿಯಲಾರ ಅಂಥೇಳಿ. ಈ ಹೊರಗಿನ ಕಳ್ಳರನ್ನು ಹೇಗೋ ನಾವು ಮಾಡಬಹುದು, ಆದರೆ ನಮ್ಮಲ್ಲೇ ಇರುವಂಥವ್ರು ಈ ಅರಿಷಡ್ವರ್ಗಗಳು 6 ಕಳ್ಳರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವರು ಸಜ್ಜನರೂ ಕೂಡ, ಇವರಿಗೂ ಸಿಟ್ಟು, ಕ್ರೋಧ ಎಲ್ಲ ಬರುತ್ತೆ. ಯಾಕೆ? ಸಜ್ಜನರೂ ಕೂಡ ತ್ರಿಗುಣಾತ್ಮಕರೇ.
ಅವರು ಸತ್ವರಜಸ್ತಮೋ ಗುಣಾತ್ಮಕರಾಗಿದ್ದಾರೆ. ಸಜ್ಜನರು ಅಂತೂ ಯಾಕೆ ಕರೀತಾ ಇದ್ದಾರೆ ಸಾತ್ವಿಕರು ಅಂತ ಹೇಳಿದರೆ, ಸಾತ್ವಿಕ ಗುಣ ಜಾಸ್ತಿ ಇರೋದರಿಂದ, ರೇಷಿಯೋ ಜಾಸ್ತಿ ಇರೋದರಿಂದ ಸಜ್ಜನರು ಅಂತ ಹೇಳ್ತಾರೆ. ನಾನು ನಿಮಗೆ ಎಷ್ಟೋ ಬಾರಿ ಉದಾಹರಣೆ ಕೊಟ್ಟಿದ್ದೇನೆ. ಒಂದು ಪಂಚೆಯನ್ನು ನಾವು ವೈಟ್ ಬಿಳಿ ಪಂಚೆ ಅಂತ ಹೇಳ್ತೇವೆ. ಆದರೆ ಆ ಪಂಚೆ ಅಂಚಿನಲ್ಲಿ, ಬಾರ್ಡರ್ನಲ್ಲಿ ಎಲ್ಲ ಕಡೆ ಕೂಡ ನಮಗೆ ಬೇರೆ ಕಲರ್ಸು ಇರುತ್ತೆ. ಆದರೆ ಆ ಪಂಚೆಯಲ್ಲಿ 90% ವೈಟ್ ಇರುತ್ತೆ, ಮಿಕ್ಕ 10% ಬೇರೆ ಬೇರೆ ಕಲರ್ಸ್ ಇರುತ್ತೆ. ಅವು ಇದ್ದರೂ ಕೂಡ ಅದನ್ನು ಬಿಳಿ ಪಂಚೆ ಅಂತ ಕರಿತೇವೆ. ಯಾಕೆ? ಮೇಜರ್ ಪರ್ಸೆಂಟೇಜು ವೈಟ್ ಇರೋದರಿಂದ. ಹಾಗೆ ಸಾತ್ವಿಕರಲ್ಲೂ ತಾಮಸ ಗುಣಗಳಿರುತ್ತೆ, ರಜೋಗುಣಸ್ಥರಲ್ಲೂ ತಾಮಸ ಸಾತ್ವಿಕ ಗುಣಗಳಿರುತ್ತೆ, ತಾಮಸರಲ್ಲೂ ಸಾತ್ವಿಕ ರಾಸ ಗುಣಗಳಿರುತ್ತೆ. ಆದರೆ ದ ಡಿಫರೆನ್ಸ್ ಈಸ್ ಓನ್ಲಿ ಪರ್ಸೆಂಟೇಜ್ ರೇಷಿಯೋ. ಸಾತ್ವಿಕರಲ್ಲಿ ಸಾತ್ವಿಕ ಗುಣ 75%, ರಾಜಸ ತಾಮಸ ಗುಣಗಳು ಉಳಿದು 25% ಆದರೆ, ರಜೋಗುಣಸ್ಥರಲ್ಲಿ ರಜೋಗುಣ 75%, ಮಿಕ್ಕದ್ದು ಸಾತ್ವಿಕ ತಾಮಸ ಗುಣಗಳು 25% ಆದರೆ, ತಾಮಸ ಗುಣಸ್ಥರಲ್ಲಿ ತಾಮಸ ಗುಣ 75%, ಸಾತ್ವಿಕ ರಾಶಿ 25%. ಇದಷ್ಟಿದು ಉದಾಹರಣೆಗೆ. ಹಾಗೆ ಸಜ್ಜನರು ಸಾತ್ವಿಕರಿಗೂ ಕೂಡ ಕ್ರೋಧ, ಸಿಟ್ಟು ಬಂದೇ ಬರುತ್ತೆ. ಅದು ಕೊಡುವವನು ಕೂಡ ಭಗವಂತನೇ. ಕೊಟ್ಟು ಅವರೇನು ಮಾಡ್ತಾನೆ, ಅವರಿಗೆ ಪರಿಹಾರ ಕೂಡ ವಿಶೇಷವಾಗಿ ಮಾಡಿಬಿಡ್ತಾನೆ. ಅದಕ್ಕೆ ಸಜ್ಜನರ ಸಿಟ್ಟು ಬಹಳ ಹೊತ್ತಿರೋದಿಲ್ಲ. ಒಂದು ಹುಲ್ಲು ಕಡ್ಡಿ ಹೇಗೆ ಉರಿಯುತ್ತೆ, ಒಣಗಿದ ಹುಲ್ಲು ಕಡ್ಡಿ 1 ನಿಮಿಷ ಭಗ್ಗಂತ ಉರಿದು ಆರೋಗುತ್ತೆ. ಹಾಗೆ ಸಜ್ಜನರ ಕ್ರೋಧ ಇರುತ್ತೆ, ಆದರೆ ಬೇಗನೆ ಅದು ಹೊಟ್ಟೋಗುತ್ತೆ. ರಾಜಸರಿಗೆ ತಾಮಸರಿಗೆ ಹಾಗಲ್ಲ. ಹಾಗೆ ಸಜ್ಜನರ ಅವರಿಗೆ ಕ್ರೋಧವನ್ನು ಉಂಟು ಮಾಡ್ತಾನೆ. ಆ ಕ್ರೋಧವನ್ನು ವಿಶೇಷವಾಗಿ ಬೇಗನೆ ಪರಿಹಾರ ಮಾಡ್ತಾನೆ ಭಗವಂತ. ಆದ ಕಾರಣ ಅವನಿಗೆ ಕ್ರೋಧ ಅಥವಾ ಕ್ರೋಧಜ್ಞ ಅಂತ ಹೆಸರು. ಇನ್ನು ಕ್ರೋಧಂ ಆತ್ಮಕ್ರೋಧಂ ಹಂತಿ ಉಪಶಮಯತೀತಿ ಕ್ರೋಧ ಅಂತೇಳಿ, ತನ್ನ ಕ್ರೋಧವನ್ನು ತಾನೇ ಉಪಶಮನಗೊಳಿಸಿಕೊಳ್ತಾನೆ ಭಗವಂತ. ಅಯ್ಯೋ, ಭಗವಂತನಿಗೂ ಕ್ರೋಧ ಇದೆ ಅಂತ ಹೇಳಿದರೆ ನಾವು ಅವನು ಒಂದೇ ಆಗಿಬಿಡ್ತೀವಲ್ವ. ಕ್ರೋಧ ಎಂಬುದು ದೋಷ. ಭಗವಂತ ತನ್ನ ಕ್ರೋಧವನ್ನು ತಾನೇ ಉಪಶಮನ ಮಾಡಿಕೊಳ್ತಾನೆ ಅಂತಂದರೆ, ಭಗವಂತನಿಗೂ ಕ್ರೋಧ ಇದೆ ಅಂದರೆ ಅವನು ದೋಷಭೂಯಿಷ್ಠನಾದ ಭಗವಂತ ಹೇಗೆ ಅವನು ಭಗವಂತನಾಗ್ತಾನೆ ಎಂಬುವಂತಹ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಮುಂದೆ ಹೇಳ್ತಾರೆ, ಕುತೋನು ತದ್ಧತವ ಈಶ ಮನ್ಯು ಲೋಭಾದಯೋ ಯೇ ಅಬುಧಲಿಂಗ ಭಾವಾಹ ಕ್ರೋಧ ಕ್ಷಮಾತ್ಮಕೋ ಯಸ್ಯ ಚಿದಾನಂದಾತ್ಮಕಸ್ತತ. ಆದರೆ ಭಗವಂತನ ಕ್ರೋಧ ಪ್ರಾಕೃತ ಕ್ರೋಧವಲ್ಲ. ಈ ಪ್ರಾಕೃತ ಕ್ರೋಧ ಬಹಳ ಕೆಟ್ಟದ್ದು. ಭಗವಂತನ ಕ್ರೋಧ ಪ್ರಾಕೃತ ಕ್ರೋಧವಲ್ಲ. ಆದರೆ ಕ್ಷಮಾಗುಣಾತ್ಮಕವಾದ ಕ್ರೋಧವಿದೆ. ಭಗವಂತನಲ್ಲಿ ಕ್ಷಮಾಗುಣಾತ್ಮಕವಾದ ಕ್ರೋಧ ಇದೆ. ಕ್ರೋಧ ಕ್ಷಮಾತ್ಮಕೋ ಯಸ್ಯ ಚಿದಾನಂದಾತ್ಮಕಸ್ತಥ. ಈ ಭಗವಂತ ಯಾಕೆ ಆ ಕ್ರೋಧವನ್ನು ವ್ಯಕ್ತಪಡಿಸ್ತಾನೆ ಅಂತ ಹೇಳಿದರೆ ಹೇಳ್ತಾರೆ, ಕ್ರೋಧೋಪಿ ತೇ ಅನುಗ್ರಹ ಏವ ಸಮ್ಮತಃ. ಭಾಗವತ ಹೇಳುತ್ತೆ, ಇತಿ ಕಾಳಿಯನಾಗಪತ್ನೀಭಿಃ ಯಥಾ ಸ್ತುತಃ ತಥಾ ಜಿತಕ್ರೋಧ ಜಿತಮನ್ಯು ಅಂತ ಹೇಳ್ತಾರೆ. ಈ ಭಗವಂತ ಕ್ರೋಧ ಯಾವಾಗ ತೋರಿಸ್ತಾನೆ ಅಂತ ಹೇಳಿದರೆ, ಭಕ್ತರ ಉದ್ಧಾರಕ್ಕಾಗಿ ಅವತಾರಗಳಲ್ಲಿ ಆವಾಗ ವ್ಯಕ್ತಪಡಿಸ್ತಾ ಇರ್ತಾನಂತೆ. ಭಗವಂತನ ಕ್ರೋಧ ಭಕ್ತರ ಉದ್ಧಾರಕ್ಕಾಗಿ
ಅವತಾರಗಳಲ್ಲಿ ಆವಾಗ ವ್ಯಕ್ತಪಡಿಸ್ತಾನೆ. ಸಂಹಾರ ಕಾಲದಲ್ಲೂ ವ್ಯಕ್ತಪಡಿಸ್ತಾನೆ. ಜಿತಕ್ರೋಧ ಜಿತಮನ್ಯು ಎನಿಸುವ ಅವನ ಉದ್ದೇಶವು ಯಾವಾಗ ಪೂರ್ತಿಯಾಗತ್ತೋ ಹಿಂದಲೇ ತನ್ನ ಕ್ರೋಧವನ್ನು ತಾನೇ ಸಂಹಾರ ಮಾಡಿಕೊಳ್ತಾನೆ, ಉಪಸಂಹಾರ ಮಾಡಿಕೊಳ್ತಾನೆ. ನಮಗೆ ಇದು ಹೇಗೆ, ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು? ಭಗವಂತನ ಕ್ರೋಧ ಪ್ರಾಕೃತ ಕ್ರೋಧವಲ್ಲ. ಭಕ್ತರ ಉದ್ಧಾರಕ್ಕಾಗಿ ಕ್ರೋಧವನ್ನು ತಾಳ್ತಾನೆ. ಆ ಕ್ರೋಧದ ಒಂದು ಯಾತಕ್ಕಾಗಿ ಕ್ರೋಧವನ್ನು ತಾಳಿರ್ತಾನೆ, ಆ ಒಂದು ಪರ್ಪಸ್ ಟಾರ್ಗೆಟ್ ಸೇರಿದ ಮೇಲೆ ಮತ್ತು ಉಪಸಂಹಾರ ಮಾಡ್ತಾನೆ. ಅದು ಯಾವುದು ಅಂತ ಹೇಳಿದರೆ, ತನ್ನ ಭಕ್ತನಾದ ಪ್ರಹ್ಲಾದನ ತಂದೆಯಾದ ಹಿರಣ್ಯಕಶಿಪು ನಾನಾ ರೀತಿಯಾಗಿ ಹಿಂಸೆ ಕೊಟ್ಟ, ಹರಿಭಕ್ತಿಯನ್ನು ಬಿಡು ಅಂತೇಳಿ. ಆದರೂ ಬಿಡಲಿಲ್ಲ. ಕೊನೆಗೆ ನಿನ್ನ ಸ್ವಾಮಿ ಸ್ತಂಭದಲ್ಲಿದ್ದಾನೇನು ಅಂತ ಪ್ರಶ್ನೆ ಮಾಡಿದಾಗ 5 ವರ್ಷದ ಬಾಲಕ, ಅಸುರಯೋನಿಯಲ್ಲಿ ಹುಟ್ಟಿದ ಬಾಲಕ ಘಂಟಾಘೋಷವಾಗಿ ನನ್ನ ಸ್ವಾಮಿ ಇಲ್ಲಿದ್ದಾನೆ, ಅಲ್ಲಿಲ್ಲ ಇಲ್ಲಿಲ್ಲ ಎಂಬ ಸಂದೇಹವೇ ಬೇಡ, ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ. ಆಗ ಹಿರಣ್ಯಕಶಿಪು ತನ್ನ ಮುಷ್ಟಿಯಿಂದ ಒಂದು ಘಾತವನ್ನು, ಒಂದು ಏಟನ್ನು ಸ್ತಂಭಕ್ಕೆ ಕೊಟ್ಟಾಗ ಹೇಗೆ ಹುಟ್ಟಿದ, ಹೇಗೆ ಪ್ರಾದುರ್ಭಾವವಾದ ಭಗವಂತ? ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷ್ಯಂ. ಕ್ರೋಧದಿಂದ, ಸಿಟ್ಟಿನಿಂದ ಉಗ್ರ ನರಸಿಂಹನಾಗಿ ಅದ್ಭುತವಾದ ಭಯಂಕರನಾದ ಎಲ್ಲರಿಗೂ ಭಯವನ್ನು ಹುಟ್ಟಿಸುವಂತಹ ಹಿರಣ್ಯಕಶಿಪುವೆ ಆ ನರಸಿಂಹನನ್ನು ನೋಡಿ, ಸ್ತಂಭದಿಂದ ಉದ್ಭವಿಸಿದ ಆ ನರಸಿಂಹ ರೂಪವನ್ನು, ಭಗವಂತನ ರೂಪವನ್ನು ನೋಡಿ ನಿಶ್ಚೇಷ್ಟನಾಗಿಬಿಡ್ತಾನೆ. ಅವನಿಗೆ ಭಯ ಎಂದರೆ ಏನು ಅಂತ ಪರಿಚಯ ಆಗುತ್ತೆ. ಅಂದರೆ ಸಿಟ್ಟಿನಿಂದ ಬಂದ ಸಿಟ್ಟಿನಿಂದ ಹಿರಣ್ಯಕಶಿಪನ್ನು ಸಂಹಾರ ಮಾಡಿದ, ಆಮೇಲೆ ಉಪಸಂಹಾರ ಮಾಡಿಕೊಂಡ ಕ್ರೋಧವನ್ನು. ಪ್ರಹ್ಲಾದರಾಜರನ್ನು ಅನುಗ್ರಹ ಮಾಡಿದ, ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಅನುಗ್ರಹ ಮಾಡಿ, ತಾನೇ ಹಿರಣ್ಯಕಶಿಪು ಕೂತು ಅಪವಿತ್ರವಾದ ಸಿಂಹಾಸನದ ಮೇಲೆ ತಾನು ಕೂತು ಸಿಂಹಾಸನವನ್ನು ಪವಿತ್ರ ಮಾಡಿ ಪ್ರಹ್ಲಾದರಾಜನಿಗೆ ಒಪ್ಪಿಸ್ತಾನೆ. ಇದು ಭಗವಂತನ ಕ್ರೋಧ. ಈ ಕ್ರೋಧ ಪ್ರಾಕೃತವಾದದ್ದಲ್ಲ, ಅಪ್ರಾಕೃತವಾದದ್ದು. ಅದು ಆಗಾಗ ತನ್ನ ಅವತಾರಗಳಲ್ಲಿ ಭಕ್ತರನ್ನು ಅನುಗ್ರಹ ಮಾಡುವುದಕ್ಕಾಗಿ ಈ ಕ್ರೋಧವನ್ನು ವ್ಯಕ್ತಪಡಿಸ್ತಾನೆ ಮತ್ತು ಆ ಕೆಲಸ ಆದ ಮೇಲೆ ತನ್ನ ಕ್ರೋಧವನ್ನು ಉಪಸಂಹಾರ ಮಾಡ್ತಾನೆ. ಆದ ಕಾರಣ ಭಗವಂತನ ಕ್ರೋಧ ಎಂಬುದು ನಮ್ಮ ಭಕ್ತರ ಉದ್ಧಾರಕ್ಕಾಗಿ ಅವನ ಕ್ರೋಧ ಪಡದೇ ಇದ್ದರೆ ಹಿರಣ್ಯಕಶಿಪು ಸಂಹಾರ ಆಗ್ತಾ ಇದ್ದಿಲ್ಲ, ರಾವಣಾಸುರ ಸಂಹಾರವಾಗ್ತಾ ಇದ್ದಿಲ್ಲ. ಇನ್ನು ಕೃಷ್ಣಾವತಾರದಲ್ಲಿ ಎಷ್ಟು ಜನನ್ನ ಭಗವಂತ ಸಂಹಾರ ಮಾಡಿದ್ದಾನೆ. ಆದ ಕಾರಣ ಭಗವಂತನ ಕ್ರೋಧ ಭಕ್ತರ ಉದ್ಧಾರಕ್ಕಾಗಿ ಮಾಡ್ತಾನೆ. ತಾನೇ ಅವನ ಉದ್ದೇಶ ಈಡೇರಿದಾಗ, ಪೂರ್ತಿಯಾದಾಗ ಅದನ್ನು ಉಪಸಂಹಾರ ಮಾಡಿಕೊಳ್ತಾನೆ. ಆದ ಕಾರಣ ಅವನಿಗೆ ಕ್ರೋಧ ಅಥವಾ ಕ್ರೋಧಜ್ಞ ಅಂತ ಹೆಸರು. ಇನ್ನು ಅದೇನ ಹೇಳಿದೆ, ನರಸಿಂಹಾವತಾರಾದೌ ಏತತ್ ಸ್ಪಷ್ಟೀಕೃತಂ. ನರಸಿಂಹ ಮೊದಲಾದ ಅವತಾರಗಳಲ್ಲಿ ಇದನ್ನು ಸ್ಪಷ್ಟ ಮಾಡಿದ್ದಾನೆ ಭಗವಂತ. ನರಸಿಂಹಾವತಾರ, ಪರಶುರಾಮಾವತಾರ, ಇವೆಲ್ಲದಲ್ಲೂ ಪರಶುರಾಮಾವತಾರದಲ್ಲೂ ಭಗವಂತ ಸಿಟ್ಟಿನಿಂದ ಕೊಡಲಿ ತಗೊಂಡು ದುಷ್ಟ ರಾಜರನ್ನೆಲ್ಲ ಸಂಹಾರ ಮಾಡಿದ. ಆ ಸಂಹಾರ ಆದ ಕೂಡಲೇ ಮತ್ತು ಕ್ರೋಧವನ್ನು ಉಪಸಂಹಾರ ಮಾಡಿಕೊಂಡ. ಇನ್ನು ಆ ಕ್ರೋಧದಲ್ಲಿ ಕ್ರೋಧಂ
ಹಂತಿ ಅಂತರ್ಯಾಮಿತೆಯ ಗಚ್ಚತಿ ಪ್ರವಿಶತೀತಿ ಯಾವತ್ ಕ್ರೋಧ ಹನಹಿಂಸಾಗತ್ಯೋ. ಭಗವಂತ ಆ ಕ್ರೋಧ ಬರಬೇಕು ಅಂತ ಹೇಳಿದರೆ ಆ ಕ್ರೋಧದಲ್ಲಿ ಇವನು ಅಂತರ್ಯಾಮಿಯಾಗಿ ಪ್ರವೇಶ ಮಾಡ್ತಾನೆ. ಭಗವಂತ ವ್ಯಾಪ್ತನಾಗಿದ್ದಾನೆ, ಅವನಿಗಿಲ್ಲದೆ ಇರುವ ಜಾಗವೇ ಇಲ್ಲ. ಆ ಕ್ರೋಧ ಎಂಬ ಒಂದು ಧರ್ಮ ಅಲ್ಲ, ಭಾವನೆ ಆಗಲಿ, ಒಂದು ಇದು ಬರಬೇಕು ಅಂತ ಹೇಳಿದರೆ ಅದರಲ್ಲಿ ಅವನು ಅಂತರ್ಯಾಮಿಯಾಗಿ ಪ್ರವೇಶವಾದರೆ ಹೊರತು ಕ್ರೋಧ ಎಂಬುದು ಆ್ಯಕ್ಟಿವೇಟ್ ಆಗಲ್ಲ, ಅದು ವ್ಯಕ್ತವಾಗಲ್ಲ. ಕ್ರೋಧಂ ಹಂತಿ ಅಂತರ್ಯಾಮಿತೆಯ ಗಚ್ಚತಿ. ಅವನು ಕ್ರೋಧದಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶ ಮಾಡ್ತಾನೆ. ಆದ ಕಾರಣ ಅವನಿಗೆ ಕ್ರೋಧ ಪ್ರವೇಶ ಮಾಡಿ ಮತ್ತು ಕ್ರೋಧವನ್ನು ನಾಶ ಮಾಡ್ತಾನೆ. ಇನ್ನು ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಸರ್ವಸ್ವಭಾವೋ ನಿಯತಸ್ಥೇನೈವ ಕಿಮತಃ ಪರಂ. ಇನ್ನು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮಹಾಮೀಮಾಂಸ ಗ್ರಂಥ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಏಚ ಜೀವಾ ಪರೇ ಸರ್ವೇ ನಿಯತ ವಿಷ್ಣುನೈವ ಹಿ ಜೀವಾನಾಂ ನಿಯಮೇ ಅಜೀವಂ ಕಿಮು ವಾಚ್ಯಮಿತಿ ಶ್ರುತಿ ಪೃಥಕ್ ತನ್ನಿಯಮಂ ನೈಷಾ ವಕ್ತಿ ಸಿದ್ಧತ್ವತಃ ಸ್ವತಃ. ಸರಿ, ಈ ಸರ್ವ ಪದಾರ್ಥಗಳ ಸ್ವಭಾವವು ಭಗವಂತನಿಂದಲೇ ನಿಯಮಿಸಲ್ಪಡುತ್ತೆ. ಎಲ್ಲ ಪದಾರ್ಥಗಳ ಧರ್ಮಗಳು, ಎಲ್ಲರ ಜೀವರ ಅವರವರ ಒಂದು ಗುಣಗಳು ವ್ಯಕ್ತವಾಗಬೇಕಾಗಿದ್ದರೂ ಭಗವಂತನೇ ವ್ಯಕ್ತ ಮಾಡ್ತಾನೆ. ಅವೆಲ್ಲವೂ ಅವನಿಂದಲೇ ನಿಯಮಿಸಲ್ಪಟ್ಟಿರುತ್ತೆ, ಅವನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಕಲ್ಲು ಗಟ್ಟಿಯಾಗಿರಬೇಕು, ಕಲ್ಲು ಗಟ್ಟಿಯಾಗಿರುತ್ತೆ, ಇಟ್ ಈಸ್ ವೆರಿ ಹಾರ್ಡ್. ಆ ಹಾರ್ಡ್ತನ, ಆ ಗಟ್ಟಿತನ ಬರಬೇಕು ಅಂದರೆ ಭಗವಂತ ಅದರಲ್ಲಿ ಇದ್ದು ಆ ಗಟ್ಟಿತನ ಕೊಡ್ತಾನೆ. ನೀರು ಮೆತ್ತಗಿರಬೇಕು, ಸಾಫ್ಟಾಗಿ. ನೀರು ಸಾಫ್ಟಾಗಿರಬೇಕು ಅಂದರೆ ಅದಕ್ಕೆ ಆ ಧರ್ಮವನ್ನು ಭಗವಂತ ಕೊಡ್ತಾನೆ ಅದರೊಳಗಿದ್ದು. ಅದಕ್ಕೆ ನೀರಿನಲ್ಲಿ ಬಿದ್ದರೆ ನಮಗೆ ಏಟಾಗಲ್ಲ, ಕಲ್ಲು ಮೇಲೆ ಬಿದ್ದರೆ ಏಟಾಗುತ್ತೆ. ಕಲ್ಲು ಗಟ್ಟಿ, ನೀರು ಮೃದು. ಆದ ಕಾರಣ ಆಯಾ ಪದಾರ್ಥಗಳ, ಸರ್ವ ಪದಾರ್ಥಗಳ ಸ್ವಭಾವವು ಭಗವಂತನಿಂದಲೇ ನಿಯಮಿಸಲ್ಪಡುತ್ತೆ. ಕ್ರೋಧದ ಸ್ವಭಾವವು ಅವನಿಂದಲೇ ನಿಯಮಿತವಾಗಿರುತ್ತೆ. ಭಗವಂತನು ಆ ಕ್ರೋಧದಲ್ಲಿ ಅಂತರ್ಯಾಮಿಯಾಗಿದ್ದು ಅದನ್ನು ಪ್ರೇರಣೆ ಮಾಡ್ತಾ ಇರ್ತಾನೆ, ಅವಕ್ಕೆ ಪ್ರೇರಕನಾಗಿರ್ತಾನೆ. ನಮ್ಮಲ್ಲಿ ಕೆಲವರು ನಮ್ಮನ್ನು ಛೇಡಿಸ್ತಾ ಇರ್ತಾರೆ, ನಮಗೆ ಸಿಟ್ಟು ಬರಬೇಕು ಅಂಥೇಳಿ ಏನು ಮಾಡ್ತಾರೆ, ಕೆಲವರು ಬೇಕಂತ ಕುಚೇಷ್ಟೆ ಮಾಡಿ ನಮ್ಮನ್ನು ಇರಿಟೇಟ್ ಮಾಡ್ತಾ ಇರ್ತಾರೆ. ನಾವು ಒಂದೊಂದು ಬಾರಿ ಇರಿಟೇಟ್ ಆಗ್ತೇವೆ, ಸಿಟ್ಟು ಬರುತ್ತೆ, ಜಗಳಾಡ್ತೇವೆ. ಒಂದೊಂದು ಬಾರಿ ಏನೇ ಮಾಡಿದರೂ ಕೂಡ ನಮ್ಮಲ್ಲಿ ಸಿಟ್ಟು ಬರೋದೇ ಇಲ್ಲ. ಅದನ್ನು ನಾವು ಹಾಸ್ಯವಾಗಿ ತಗೊಳ್ತೇವೆ, ಅದನ್ನು ನಾವು ಇಗ್ನೋರ್ ಮಾಡಿಬಿಡ್ತೇವೆ. ನಾವು ಅದೇ ಮಾತುಗಳಿಗೆ ಇಗ್ನೋರ್ ಮಾಡಲ್ಲ, ಒಂದೊಂದು ಬಾರಿ ರಿಯಾಕ್ಟ್ ಆಗ್ತೇವೆ, ಕ್ರೋಧ ಬರುತ್ತೆ, ಸಿಟ್ಟು ಬರುತ್ತೆ, ಜಗಳಾಡ್ತೇವೆ, ಬೇಯ್ತೇವೆ. ಯಾಕೆ ಅಂತ ಹೇಳಿದರೆ ಭಗವಂತ ಆ ಕ್ರೋಧದಲ್ಲಿ ಅಂತರ್ಯಾಮಿಯಾಗಿ ಇದ್ದು ನಮಗೆ ಆ ಕ್ರೋಧವನ್ನು ನಮ್ಮಲ್ಲಿ ಅವನು ವ್ಯಕ್ತಪಡಿಸಿದರೆ ನಾವು ವ್ಯಕ್ತಪಡಿಸ್ತೇವೆ. ಯಾಕೆ ಆ ನಮ್ಮಲ್ಲಿರುವ ಕ್ರೋಧವೂ ಕೂಡ ಭಗವಂತನಿಂದಲೇ ನಿಯತವಾದದ್ದು, ಅವನಿಂದಲೇ ನಿಯಮ್ಯವಾದದ್ದು. ನಾವು ಸಿಟ್ಟು ಮಾಡಿಕೊಳ್ಳಿಕ್ಕೂ ನಮಗೆ ಸ್ವತಂತ್ರ ಇರಲ್ಲ. ಒಂದೊಂದು ಬಾರಿ ಕೆಲವರು ಒಳ್ಳೆ ನಮ್ಮನ್ನು ನಗಿಸ್ಬೇಕು ಅಂತ ಹಾಸ್ಯ ಮಾಡ್ತಾರೆ, ನಮಗೆ ಸಿಟ್ಟು ಬರುತ್ತೆ. ಯಾಕೆ ನಮ್ಮ ಒಂದು ಭಾವನೆಗಳ ವ್ಯಕ್ತೀಕರಣಕ್ಕೂ ಕೂಡ ನಾವು ಅಸ್ವತಂತ್ರರು. ಅದಕ್ಕೆ ಶ್ರುತಿ ಹೇಳುತ್ತೆ, ತೇನ ವಿನಾ ತೃಣಮಪಿ ನ ಚಲತಿ.
ನಮ್ಮಲ್ಲಿ ನಾವು ಕ್ರೋಧ ವ್ಯಕ್ತಪಡಿಸಬೇಕಾಗಿದ್ದರೂ ಸಂತೋಷ ವ್ಯಕ್ತಪಡಿಸಬೇಕಾಗಿದ್ದರೂ ನವರಸಗಳು ಏನಿದೆ ಆ ನವರಸಗಳು ನಾವು ಏನು ವ್ಯಕ್ತಪಡಿಸಬೇಕಾಗಿದ್ದರೂ ಭಗವಂತ ನಮ್ಮಲ್ಲಿ ಪ್ರೇರಕನಾಗಿದ್ದು ಅವನು ಪ್ರೇರಿಸಿದರೆ ಆ ರಸಗಳನ್ನು ಅವನು ಆ್ಯಕ್ಟಿವೇಟ್ ಮಾಡಿದರೆ ಮಾತ್ರ ನಾವು ಅವನ್ನು ವ್ಯಕ್ತಪಡಿಸ್ತೇವೆ. ಇಲ್ಲ ಅಂದರೆ ಏನೂ ನಾವು ಮಾಡಲಿಕ್ಕಾಗಲ್ಲ. ನಮ್ಮನ್ನು ಕೆಲವರು ಬೈದರೂ ಅವನು ನಮ್ಮಲ್ಲಿ ಕ್ರೋಧವನ್ನು ವ್ಯಕ್ತಪಡಿಸದೇ ಇದ್ದರೆ, ಆ್ಯಕ್ಟಿವೇಟ್ ಮಾಡದೇ ಇದ್ದರೆ ನಾವು ಕ್ರೋಧವನ್ನು ವ್ಯಕ್ತಪಡಿಸಲಿಕ್ಕಾಗಲ್ಲ. ಆದ ಕಾರಣ ಕ್ರೋಧದಲ್ಲಿ ಅವನು ಅಂತರ್ಯಾಮಿಯಾಗಿದ್ದು ಆ ಕ್ರೋಧದ ಸ್ವಭಾವವನ್ನು ಅವನು ನಿಯಂತ್ರಣ ಮಾಡ್ತಾ ಇರ್ತಾನೆ. ಇನ್ನು ಕ್ರೋಧಸ್ವರೂಪಾನ್ ದೈತ್ಯಾನ್ ಹಂತಿ ಇತಿ ಕ್ರೋಧ. ಇನ್ನು ಈ ದೈತ್ಯರಿದ್ದಾರೆ, ಅವರು ಕ್ರೋಧ ಸ್ವರೂಪಿಗಳೇ ಆಗಿದ್ದಾರೆ. ದೈತ್ಯರು ಕ್ರೋಧ ಸ್ವರೂಪಿಗಳು, ಅವರ ಸ್ವಭಾವವೇ ಅದು. ಪ್ರತಿಯೊಂದಕ್ಕೂ ಅವರಿಗೆ ಸಿಟ್ಟು, ಕೋಪ, ನಂದೇ ಆಗಬೇಕು ಅಂತ ಒಂದು ದುರಾಗ್ರಹ, ದುರಹಂಕಾರ. ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಶಿಶುಪಾಲ, ದಂತವಕ್ತ್ರ, ನೀವು ಯಾವ ರಾಕ್ಷಸರನ್ನು ನೋಡ್ರಿ, ಅವರಿಗೇನಾಗತ್ತೆ, ಕ್ರೋಧ, ಯಾವಾಗೂ ಕ್ರೋಧ ತುಂಬಿ ತುಣುಕುತ್ತಾ ಇರುತ್ತೆ. ಅಂತಹ ಕ್ರೋಧ ಸ್ವರೂಪಿಗಳಾದಂತಹ ದೈತ್ಯರನ್ನು ಇವನು ಸಂಹಾರ ಮಾಡ್ತಾನೆ. ಆದ ಕಾರಣ ಇವನಿಗೆ ಕ್ರೋಧ, ಕ್ರೋಧಜ್ಞ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಜೀವರು ಸಾತ್ವಿಕರಿರ್ತಾರೆ, ರಾಜಸರು, ತಾಮಸರಿರ್ತಾರೆ. ಅವರವರಗಳ ಒಂದು ಕ್ರೋಧಗಳನ್ನು ಹೇಗೆ ಭಗವಂತ ಪರಿಹಾರ ಮಾಡ್ತಾನೆ ಅದೆಲ್ಲ ಮೊದಲಾದ ವಿಷಯವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.